ಎಲ್ರಿಗೂ ನಮಸ್ಕಾರ. ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಮಾಹಿತಿ ಇದು. ಸೊ ಇದು ನಾನು ಆನೆತಲೆ ದಿಂಬದ ತಿರುವಿನಿಂದ ಈ ವಿಡಿಯೋನ ಪ್ರಾರಂಭ ಮಾಡ್ತಾಯಿದ್ದೀನಿ. ಸೊ ವಿಷಯ ಇಷ್ಟೇ, ನೀವು ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತೀರಾ. ಸೊ ನಿಮಗೆ ಹೋಟೆಲ್ಗಳ ಕೊರತೆ ಯಾಕೆ ಈ ಥರ ಹೇಳ್ತಿದ್ದೀನಿ. ಸೊ ಹೋಟೆಲ್ಗಳಲ್ಲಿ ಇತ್ತೀಚೆಗೇನಾಗಿದೆ, ವಿಭಿನ್ನವಾದ ರೀತಿಯಲ್ಲಿ ಹೋಟೆಲ್ಗಳಿವೆ. ಸೊ ಇಲ್ಲಿ ನಾನು ಒಂದು ವಿಶೇಷವಾದ ಹೋಟೆಲ್ ತೋರಿಸ್ತೀನಿ. ವಿಶೇಷ ಅಂದರೆ ಯಾವ ಥರ, ನಮ್ಮ ಹಳ್ಳಿ ಸ್ಟೈಲ್ನಲ್ಲಿ ಯಾವ ರೀತಿ ಈ ಒಂದು ಸೇವೆಯನ್ನು ನೀಡ್ತಾರೆ ಅಂತಕ್ಕಂಥ ಒಂದು ಸಂಪೂರ್ಣವಾದ ಒಂದು ವಿಡಿಯೋನ ಅರ್ಪಣೆ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಸೊ ಇಲ್ಲಿ ನೋಡ್ರಿ, ಆನೆತಲೆ ದಿಂಬದ ತಿರುವಿನಲ್ಲಿ ತಿರುಗಿಸಲು ಸಂಕಷ್ಟ. ನಾನು ಸಾಕಷ್ಟು ಬಾರಿ ವಿಡಿಯೋ ಹಾಕಿದ್ದೀನಿ. ಸೊ ಮತ್ತೆ ಹಾಕ್ತಾನೂ ಇರ್ತೀನಿ. ಇಲ್ಲಿ ರಸ್ತೆ ಅಗಲೀಕರಣ ಆಗಬೇಕು. ಸೊ ತಾಳ್ಮೆ ಬಹುಮುಖ್ಯ ಈ ಸ್ಥಳದಲ್ಲಿ. ಆನೆತಲೆ ದಿಂಬದ ತಿರುವಿನಲ್ಲಿ ನೆನಪಿರಲಿ. ಸೊ ಬಂಧುಗಳೇ ನೋಡಿ, ಆನೆತಲೆ ದಿಂಬದ ಈ ಒಂದು ತಿರುವಿನಿಂದ ನಾನು ಒಂದು ಮಹದೇಶ್ವರರ ನಡುಮಲೆ ಸನ್ನಿಧಿಯ ದರ್ಶನವನ್ನು ಅರ್ಪಣೆ ಮಾಡ್ತಾ ಒಂದು ಅದ್ಭುತವಾದ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನೋಡಿ, ನಮ್ಮ ಹಳ್ಳಿ ಸ್ಟೈಲ್ ಹೋಟೆಲು ಆ್ಯಂಡ್ ನಮ್ಮ ಏನು ಸಿಟಿ ಸ್ಟೈಲು ಹೋಟೆಲು, ಎರಡು ಹೋಟೆಲ್ ತೋರಿಸ್ತೀನಿ. ಸೊ ಅದರಲ್ಲೇ ನಿಮಗೆ ಹಳ್ಳಿ ಪದಾರ್ಥ ಅಂದರೆ ರಾಗಿ ಮುದ್ದೆ, ಸೊಪ್ಪು, ಸಾಂಬಾರು ನೋಡಿ, ಈ ಥರ ಬೇಕು ಅಂದರೆ ಈಗ ನಾನು ಪರಿಚಯ ಮಾಡಿಕೊಡ್ತೀನಿ. ಸೊ ಈ ಒಂದು ಹೋಟೆಲ್ಗೆ ಹೋಗಿ, ಇಲ್ಲ ನನಗೆ ಅಫಿಷಿಯಲಾಗಿ ಬೇಕು ಅಂದರೆ JSS ಹೋಟೆಲ್. ನಿಮ್ಗೆ ಗೊತ್ತು, ಈ ಹಿಂದೆಯೇ ಸಾಕಷ್ಟು ಬಾರಿ ವೀಡಿಯೋ ಹಾಕಿದ್ದೀನಿ. ಆದರೆ ಈ ನಮ್ಮ ಹಳ್ಳಿ ಸ್ಟೈಲಲ್ಲಿ ಕೊಡ್ತಕ್ಕಂಥ ರಾಗಿ ಮುದ್ದೆ ಹೋಟ್ಲನ್ನು ನೀವು ನೋಡಿಲ್ಲ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾಕಂದರೆ ನಾನು ಭಾಳ ಚಿಂತೆ ಮಾಡ್ತಿದ್ದೆ, ಅಲ್ಲಪ್ಪ ನಮಗೆ ಒಂದು ಒಳ್ಳೆ ಹೋಟ್ಲಿಲ್ವಲ್ಲ, ರಾಗಿ ಮುದ್ದೆ ಹೋಟ್ಲು, ಆರೋಗ್ಯ ಎಲ್ಲ ದಿಕ್ಕೆಟ್ಟೋಯ್ತದಲ್ಲ ಅಂತ ಭಾಳ ಚಿಂತೆ ಮಾಡ್ತಿದ್ದೆ. ಸೊ ಇವತ್ತು ನಮ್ಗೆ ಆ ಒಂದು ಭಾಗ್ಯವನ್ನು ಮಲೆ ಮಾದಪ್ಪನೇ ಕೊಟ್ಟವನೇ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದರೆ ಇಲ್ಲಿ ಬರ್ತೀವಿ, ನಾವು ಡ್ಯೂಟಿ ಮಾಡ್ತೀವಿ. ಸೊ ನಮಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಬೇಕು. ಇನ್ನು ದಾಸೋಹಕ್ಕೆ ಹೋಗಬೇಕು ಅಂತ ಹೇಳ್ತೀರ ಒಂದಷ್ಟು ಜನ. ನಮಗೆ ದಾಸೋಹಕ್ಕೆ ಹೋಗಿ ಅಲ್ಲಿ ಪಂಕ್ತಿಲಿ ಅಲ್ಲಿ ಏನು ಬಡಿಸ್ಕೊಂಡು ಬರೋದು, ಆ ಸೇವೆ ನಾವು ಡ್ಯೂಟಿ ಮಾಡೋ ಸಮಯದಲ್ಲಿ ಅಲ್ಲಿ ಭಾಗವಹಿಸೋಕ್ಕಾಗಲ್ಲ. ನಮಗೆ ಏನಾಗುತ್ತೆ, ಸಮಯದ ಒತ್ತಡ, ಕೊರತೆ ಇದೆಲ್ಲ ಬರ್ತಾ ಇರ್ತದೆ. ಸೊ ನಮಗೆ ಸಮಯ ಸಿಗ್ತಾವಾಗ ಏನು ಮಾಡ್ತೀವಿ, ದಾಸೋಹದಲ್ಲೂ ಸಹ ಪ್ರಸಾದವನ್ನು ಮಾಡ್ಕೊತೀವಿ. ಆದರೆ ಟೈಮ್ ಎಲ್ಲ ಟೈಮಲ್ಲೂ ಮಾಡೋಕ್ಕಾಗಲ್ಲ. ಆದ್ದರಿಂದ ನಾನು ಒಂದು ಹೋಟೆಲ್ನ ನಿರೀಕ್ಷೆ ಮಾಡ್ತಿದ್ದೀನಿ. ಮಾರ್ಗ ಮಧ್ಯದಲ್ಲೇ ರಸ್ತೆಯಲ್ಲೇ ಸಿಗ್ತಕ್ಕಂಥ ಈ ಒಂದು ನಮ್ಮ ಹಳ್ಳಿ ಸ್ಟೈಲ್ ಹೋಟೆಲು ನಿಜಕ್ಕೂ ತುಂಬ ಜನಕ್ಕೆ ಉಪಯುಕ್ತ ಅಂತ ಹೇಳೋದಕ್ಕೆ ಬಯಸ್ತೀನಿ. ದಯವಿಟ್ಟು ನಿರೀಕ್ಷಿಸಿ. ನಾನೀಗ ಆನೆತಲೆ ದಿಂಬದ ತಿರುವಿನ ಕೆಳಗಡೆ ಇಳಿಗೆ ಬರ್ತಾಯಿದ್ದೀನಿ. ಸೊ ಹತ್ತತ್ರ ಬಂದೇ ಬಿಟ್ಟೆ. ಸ್ವಲ್ಪ ಇನ್ನೇನು ವೀಡಿಯೋ ಹಾಕ್ಬಿಡ್ತೀನಿ, ದಯವಿಟ್ಟು ಯಾರು ಏನು ಅನ್ಕೊಂಬೇಡಿ. ಹತ್ತತ್ರ ಬಂದೇ ಬಿಟ್ಟೆ. ಇನ್ನು ವೀಡಿಯೋ ಕಟ್ ಮಾಡೋದೇ ಅದಕ್ಕೆ ಅಲ್ವಾ. ಸೀದಾ ಹೋಗಿ ಎಲ್ಲ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲೇ ಮಾಹಿತಿ ಹಾಕ್ಬಿಡ್ತೀನಿ. ಈ ಅಟ್ಯಾಕ್ ಮಾಡೋಕ್ಕಾಗ್ತಿಲ್ವಲ್ಲ ನನಗೆ, ಹಂಗೆ ಹೊಡೆದಿ ನೋಡ್ರಿ. ಆಮೇಲೆ ನೋಡ್ರಿ, ಇಲ್ಲಿ ಬಹು ಮುಖ್ಯವಾದ ವಿಚಾರ ಇದೆ. ತುಂಬ ಜನ ಮಿಸ್ಟೇಕ್ ಮಾಡ್ಕೊಂಬಿಟ್ಟವ್ರೆ. ಏನಂತ, ಯಾಕ್ರೆ ಅಷ್ಟು ಫಾಸ್ಟ್ ಹೋಯ್ತೀರಾ ಅಂತ ಕೇಳ್ತಾರೆ ನಾನು ದೇವ್ರನ್ನು ಫಾಸ್ಟ್ ಹೋಯ್ತಿಲ್ಲ ಗುರು, ನಿಮ್ಗೆ ಆಗ ಅನಿಸ್ತದೆ. ನೋಡಿ ಅಲ್ಲಿ ನೋಡಿ, 20, 10, 30 ಇಷ್ಟರಲ್ಲೇ ಇರ್ತದೆ. ಅರ್ಥ ಆಯ್ತಾ. ನಾನು ಅಂದರೆ ತುಂಬ ಫಾಸ್ಟ್ ಅಂದರೆ 60. ಅರ್ಥ ಆಯ್ತಾ. ನಾನು ಏನಿರೋ 50ರಲ್ಲೇ ಆಟ ಆಡ್ತೀನಿ. ತುಂಬ ಜನ ಇದೊಂದು ಮಿಸ್ಟೇಕ್ ಮಾಡ್ಕೊಂಡವ್ರೆ. ಯಾಕಂದರೆ ಈ ಕ್ಯಾಮ್ರಾದಲ್ಲಿ ವೇಗ ಕಾಣಿಸುತ್ತೆ, ಅದು ಏನಂತ ಗೊತ್ತಿಲ್ಲ. ನಾನೇ ನೋಡ್ಬಿಟ್ಟು ನಾನೇ ಬೆಚ್ಚಿಬಿಟ್ಟಿದ್ದೀನಿ, ಇದೇನಿದು ಇಷ್ಟು ವೇಗ ಹೋಯ್ತವನ್ನೆಲ್ಲ ಅಂತ. ಆದರೆ ನಾನು ವೇಗ ಹೋಗಲ್ಲ, ಅದು ಕ್ಯಾಮ್ರಕ್ಕೆ ಆ ರೀತಿ ಕಾಣಿಸ್ತದೆ. ಕ್ಯಾಮ್ರಾ ಆ ರೀತಿ ವರ್ಕ್ ಮಾಡ್ತಾ ಇರ್ತದೆ. ಯಾರೂ ಸಹ ಕನ್ಫ್ಯೂಸ್ ಆಗಬೇಡಿ. ನೋಡಿ, ಇದು ಆನೆವಾಲ ಅಂತ. ಸೊ ಆನೆವಾಲದಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಹುಲಿಗೂಡು ಅಂತ ಇದೆ. ಸೊ ಹುಲಿಗೂಡು ಎಡಗಡೆ ನಿಮಗೆ ಇಲ್ಲಿ ಒಂದು ಅಲ್ಟಿಮೇಟ್ ಹೋಟೆಲ್ ಇತ್ತೀಚೆಗೆ ಏನು ಪ್ರಾರಂಭ ಆಗಿರೋದು. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ನಿಮಗೆ ರಾಗಿ ಮುದ್ದೆ, ಅನ್ನ, ಸಾಂಬಾರು ಎಲ್ಲ ಹಳ್ಳಿ ಸ್ಟೈಲಲ್ಲಿ ಇರ್ತದೆ. ಅರ್ಥ ಆಯ್ತಾ. ಹಳ್ಳಿ ಸ್ಟೈಲಲ್ಲಿ ನಮಗೆ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಊಟವನ್ನು ಮಾಡಬೇಕಾದ್ರೆ ಇದು ಬೆಸ್ಟ್ ಅನ್ಕೋತೀನಿ. ಇವತ್ತು ಏನಾಗ್ಬಿಟ್ಟಿದೆ ಗೊತ್ತಾ, ನೀವು ಎಲ್ಲೇ ಹೋಗಿ ಬರೀ ಟೇಸ್ಟಿಂಗ್ ಪೌಡ್ರು, ಅದು ಇದು ಒಂಥರ ಆ ಒಂದು ಆಹಾರ ಪದ್ಧತಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಜಸ್ಟು ದುಡ್ಡುಗೋಸ್ಕರ ಹಂಗಾಗ್ಬಿಟ್ಟಿದೆ. ದುಡ್ಡುಗೋಸ್ಕರ ನೋ
ಟೇಸ್ಟು, ನೋ ಆರೋಗ್ಯ ಎರಡೂ ಇಲ್ಲ. ಯಾವ ಸಿಮಿ ಇಂಗ್ಲೀಷ್ಲ ಅನ್ಬೇಡಿ, ಬಟ್ಲರ್ ಇಂಗ್ಲೀಷ್ ಅಂತ ತಿಳ್ಕೊಳ್ಳಿ, ಅರ್ಥ ಆಯ್ತಾ? ಆರೋಗ್ಯನೂ ಇಲ್ಲ, ಈ ಕಡೆ ಇದೂ ಇಲ್ಲ, ಯಾವುದಪ್ಪ ಅದು, ರುಚಿನೂ ಇಲ್ಲ, ಎರಡೂ ವಿಫಲ. ಸೊ ಆ ಥರ ನೋಡೋದಾದರೆ ನಮಗೆ ಬೆಸ್ಟ್ ಅಂದರೆ ಈ ಹೋಟೆಲು. ನೋಡಿ ತೋರಿಸ್ತೀನಿ, ಬಂದೇ ಬಿಟ್ಟೆ ನೋಡಿ, ಬಂದಾಯಿತು. ವೀಡಿಯೋ ಕಟ್ ಮಾಡಬೇಡಿ, ಹತ್ತತ್ರ ಬಂದುಬಿಟ್ಟೆ, ಬಂದೆ ಆಯಿತು ಎಸ್ ಬಂದೆ ನೋಡಿರಿ, ಬಂದಾಯಿತು ಬಂದೆ ನೋಡಿರಿ, ಇಲ್ಲಿ ಲೆಫ್ಟಲ್ಲಿದೆ. ಸೊ ನಾನು ಲೇಟ್ ಆಗೋಗ್ಬಿಟ್ಟಿದ್ದೀನಿ, ಜನ ಎಲ್ಲ ಹೊರಟೋಗವ್ರೆ. ಅಕ್ಕವ್ರೆ ಖಾಲಿಯಾ? ಮುದ್ದೆ ಮಾತ್ರನಾ? ನಾನು ವೀಡಿಯೋ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ ಇವತ್ತು. ಮುದ್ದೆ ಮಾತ್ರ ಅಂತಿದ್ರಲ್ಲ. ಹಾಂ ಕೊಡಿ ಆಯಿತು, ಮುದ್ದೆನೇ ಕೊಡಿ, ಒಂದು 2 ಮುದ್ದೆ ಇಡಿಸ್ಬಿಡ್ತೀನಿ ಅತ್ತಾಗೆ. ಬರಲ್ಲ ಅಲ್ಲೇ ಅಯ್ಯೋ ಲೇಟ್ ಆಯ್ತದಲ್ಲಪ್ಪ. ಒಳ್ಳೆ ಮುದ್ದೆ ಊಟ ಸೂಪರಾಗಿರ್ತದೆ. 7 ನಿಮಿಷ ಆಗೋಯ್ತಲ್ಲ ಗುರು ವಿಡಿಯೋ. ಒಂದು ವಿಡಿಯೋ ಲೈನಲ್ಲಿದೆ, ಒಂಚೂರು ಹಾಕ್ಬಿಟ್ರೆ ತಗೊಬಿಡ್ತೀವಿ. ಏನಿಲ್ಲ, ಹಾಕಿ ಪರವಾಗಿಲ್ಲ. ನೀರು ಇಲ್ವಲ್ಲಪ್ಪ, ಸಾಕು ಬಿಡಿ, ಇನ್ನೊಂದು ಹಾಕ್ಬಿಡಿ, ಖಾಲಿ ಆಗ್ಬಿಡ್ತದೆ. ಹಾಂ ಸೂಪರ್. ಆಹಾ 2 ಮುದ್ದೆ. ವಾ ಸೂಪರ್. ಬಾಯಲ್ಲಿ ನೀರು ಬರ್ತದ ಗುರು. ಮುದ್ದೆ ಮುರಿಯೋಕ್ಕೆ ಬರಲ್ಲ, ಬೈಕೊಂಬೇಡಿ. ಸೂಪರ್, ತುಂಬ ಚೆನ್ನಾಗಿದೆ. ಬಂದಿದ್ದು